ಪ್ರಕಾಶ್ ಸರ್ ಇಲ್ಲಿ ಶ್ರೀಧರ್ ಅಂತ ಈ ಥರದೊಂದು ಮೂಮೆಂಟು ಒಂದು ಬುಕ್ ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗ್ತಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕಸ್ಕೊಬಿಡಿ ಸರ್, ನಾವಿದ್ದೀವಿ. ಹೌದು, ನಾವೇ 20-30 ಟಿಕೆಟ್ನ ಅವತ್ತು ಬುಕ್ ಮಾಡ್ಕೊಂತೀವಿ, ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ತುಂಬ ಫಾನ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟಗಳನ್ನ ನೋಡ್ಕೊಂಡ್ಬಂದಿರಿ, ಅಂಥ ಫ್ಯಾಮಿಲಿ ನಿಮ್ಮದು. ಈ ಥರದೊಂದು ಘಟ್ಟವನ್ನು ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ಎಲ್ಲ ಒಂದು ಎಕ್ಸ್ಪೀರಿಯನ್ಸೇ. ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ದೊಡ್ಡ ಇಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಂಥ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗಾಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸ್ಸಿಂಗ್ ದಟ್ ನೌ.